ಕರ್ನಾಟಕದಲ್ಲಿ 2000ನೇ ಇಸವಿಯಿಂದ ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ ಕಾರ್ಯಪ್ರವೃತ್ತ ಆಗಿದೆ. ಆ ನಿಟ್ಟಿನಲ್ಲಿ ವಿಶ್ವ ಸಂವಾದ ಕೇಂದ್ರ ಕರ್ನಾಟಕಕ್ಕೆ ಇದು ರಜತ ಮಹೋತ್ಸವ 25ನೇ ವರ್ಷದ ಸಂಭ್ರಮವೂ ಹೌದು. ಅನೇಕ ವಾರ್ಷಿಕ ಚಟುವಟಿಕೆಗಳ ಪೈಕಿ ಒಂದು ಚಟುವಟಿಕೆ ಮಾಧ್ಯಮ ಪುರಸ್ಕಾರದ ಸಂದರ್ಭ. ಇವತ್ತು ಈ ಮಾಧ್ಯಮ ಪುರಸ್ಕಾರದ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಹಿರಿಯರ ಪರಿಚಯ ಮಾಡ್ತೀನಿ. ಶ್ರೀಯುತ ಸುಧೀರ್ ಅವರು ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿ ಅವರು. ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ತಮ್ಮ ಒಡನಾಟವನ್ನ ಹೊಂದಿದವರು. KREC ಇವತ್ತಿನ NITK ಏನಿದೆ ಸುರತ್ಕಲ್, ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಪೂರೈಸಿದ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಕಾಲಿಕ ಪ್ರಚಾರಕರಾಗಿ ಪೂರ್ಣ ಸಮಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಸಮಾಜಕ್ಕೋಸ್ಕರ ಅವರು ಕೊಡ್ತಾ ಇದ್ದಾರೆ. HAL ಅಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವಾ ನಿವೃತ್ತರು. ಜಯನಗರದಲ್ಲಿ ಅವರ ವಾಸ. ಜಯನಗರದ ಅಲ್ಲಿನ ಒಂದು ಜಿಲ್ಲೆ ಸಂಘದ ದೃಷ್ಟಿಯಿಂದ ಅದರ ಉಪಾಧ್ಯಕ್ಷರಾಗಿ ಸಹ ಸಂಘ ಚಾಲಕರಾಗಿಯೂ ಈ ಹಿಂದೆ ಕಾರ್ಯನಿರ್ವಹಿಸಿದ್ರು. ವಿಶ್ವ ಸಂವಾದ ಕೇಂದ್ರ ಕರ್ನಾಟಕದಲ್ಲಿ ಪ್ರಾರಂಭ ಆದ ಸಂದರ್ಭದಲ್ಲಿ ಅದರ ಸ್ಥಾಪಕ ಟ್ರಸ್ಟಿಗಳಲ್ಲಿ ಅವರು ಒಬ್ಬರು. ಕಳೆದ 25 ವರ್ಷದಿಂದ ಅವರ ಮಾರ್ಗದರ್ಶನ ವಿಶ್ವ ಸಂವಾದ ಕೇಂದ್ರದ ಕರ್ನಾಟಕ ತಂಡಕ್ಕೆ ಲಭಿಸ್ತಾ ಇದೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಪುರಸ್ಕೃತರಾಗಿ ನಮ್ಮ ಜೊತೆ ಇರತಕ್ಕಂಥ ಅನೇಕ ಹಿರಿಯರಿದ್ದಾರೆ. ಶ್ರೀಯುತ ಮೈಸೂರಿನ ಸುಧರ್ಮ ಪತ್ರಿಕೆಯ ಜಯಲಕ್ಷ್ಮಿ ಅವರು, ಇಂಡಿಯನ್ ಎಕ್ಸ್ಪ್ರೆಸ್ನ ಶ್ರೀಯುತ ರಾಮು ಪಾಟೀಲ್ ಅವರು, ನ್ಯೂಸ್ 18ನ ಸಂಪಾದಕರಾಗಿರ್ತಕ್ಕಂಥ ಹರಿಪ್ರಸಾದ್ ಅಡ್ಪಂಗಾಯ್ ಅವರು, ಹಿರಿಯ ಅಂಕಣಕಾರರಾಗಿರ್ತಕ್ಕಂಥ ರಾಧಾಕೃಷ್ಣ ಕಲ್ಚಾರ್ ಅವರು, TV ವಿಕ್ರಮದ ಮೂಲಕ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಒಂದು ಹುರುಪನ್ನೇ ಹುಟ್ಟು ಹಾಕಿದಂತಹ ಕುಮಾರಿ ಮುಮ್ತಾಜ್ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತ. ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾರ್ದಿಕ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪ್ರಶಸ್ತಿಯನ್ನ ಈ ಬಾರಿ ಮೊದಲ ಬಾರಿಗೆ ಪ್ರದಾನ ಮಾಡುವಂತ ಒಂದು ಸುಸಂದರ್ಭ ಇವತ್ತು ನೆರವೇರಿದೆ. ಈ ಹಿಂದೆ ಮೊದಲ ಬಾರಿಗೆ ಪ್ರಶಸ್ತಿ ಸಮಾರಂಭ ಆದಾಗ 2016ನೇ ಇಸವಿಯ ನಂತರ ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ಅಂತಲೇ ಕರೆಯಲ್ಪಡತಕ್ಕಂತಹ ತಿರುಮಲೆ ತಾತಾಚಾರ್ಯ ತೀತಾ ಶರ್ಮಾ ಅವರ ಹೆಸರಲ್ಲಿ ರಾಜ್ಯ ಮಟ್ಟದ ಪತ್ರಿಕೋದ್ಯಮ ಪ್ರಶಸ್ತಿ. ಹಾಗೇನೆ ಸರ್, ಇಡೀ ರಾಷ್ಟ್ರವೇ ಹೆಮ್ಮೆ ಪಟ್ಟಂತಹ ಗರ್ವ ಪಟ್ಟಂತಹ ಸೇನಾ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ. ಇದೀಗ ಆ ಪುಸ್ತಕವನ್ನ ಬಿಡುಗಡೆ ನೆರವೇರಿಸಿಕೊಡ್ಬೇಕು ಅಂತ ಶ್ರೀಯುತ ಸುಧೀರ್ ಅವರಲ್ಲಿ ಕೇಳ್ಕೊಳ್ಳಿ. ಕೇಂದ್ರದ ಸ್ಥಾಪಕ ಟ್ರಸ್ಟಿಗಳು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀಧರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವಂತಹ 6 ಜನ ಮಾಧ್ಯಮದ ಹಿರಿಯರೇ, ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಭಗಿನಿಯರೇ, ಕಳೆದ 7 ವರ್ಷಗಳಿಂದ ವಿಶ್ವ ಸಂವಾದ ಕೇಂದ್ರ ಈ ರೀತಿ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥ, ಸಾಧನೆ ಮಾಡ್ತಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದೆ. ಸಂಘದ ಮುಖ್ಯವಾದಂಥ ಒಂದು ಪ್ರಚಾರ ವಿಭಾಗ. ಸೊ ವಿಶ್ವ ಸಂವಾದ ಕೇಂದ್ರ ಅದರಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ನಮಗೆ ಒಂದು ರೀತಿಯಲ್ಲಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಿಸುವಲ್ಲಿ ಮಾಧ್ಯಮಗಳ ಪಾತ್ರ ನಿರ್ಣಾಯಕವಾದ್ದು ಅಂತ ನಾನು ಭಾವಿಸ್ತೀನಿ. ಪ್ರಜಾಪ್ರಭುತ್ವದಲ್ಲಂತೂ
ಮಾಧ್ಯಮಗಳಂದರೆ ಪ್ರಜಾಪ್ರಭುತ್ವದ ಬೆನ್ನೆಲುಬು ಇದ್ದಾಗೇನೆ ಇದೆ. ಸರ್ಕಾರಗಳು ದಾರಿ ತಪ್ಪದಂತೆ ಎಚ್ಚರಿಸುವಂಥ ಒಂದು ವಾಚ್ಡಾಗ್ ಕಾವಲುನಾಯಿಯ ಪಾತ್ರವನ್ನು ಮಾಧ್ಯಮಗಳು ನಿರ್ವಹಿಸ್ತವೆ. ಮಾಧ್ಯಮಗಳಿಲ್ಲದಂಥ ಸಮಾಜವನ್ನಾಗಲಿ, ಮಾಧ್ಯಮಗಳಿಲ್ಲದಂಥ ಪ್ರಜಾಪ್ರಭುತ್ವವನ್ನಾಗಲಿ ನಾವು ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿ ಚಕ್ರವಿಲ್ಲದ ವಾಹನಗಳಿದ್ದಂತೆ ಅಂತ ಹೇಳ್ಬೋದು. ನಿರಂತರ ಜಾಗೃತಿ ಇದು ಪ್ರಜಾಪ್ರಭುತ್ವಕ್ಕೆ ತರಬೇಕಾದಂಥ ಬೆಲೆ ಅಂತ ನಾವು ಕೇಳಿದ್ದೀವಿ. ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ದಿ ಲಿಬರ್ಟಿ ಅಂತ. ಆದರೆ ಆ ನಿರಂತರ ಜಾಗೃತಿಯನ್ನು ಮೂಡಿಸುವ ಕೆಲಸ ಅದರಲ್ಲಿ ಮಾಧ್ಯಮದ್ದು ಬಹಳ ಮುಖ್ಯವಾದಂಥ ಪಾತ್ರ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಅವಲೋಕಿಸಿದಾಗ ವೇದ್ಯವಾಗುವ ಸಂಗತಿ ಅಂತ ಹೇಳಿದರೆ, ನಮ್ಮ ಆ ಒಂದು ಹೋರಾಟ ಅದನ್ನೊಂದು ಪ್ರಬಲ ಆಂದೋಲನವನ್ನಾಗಿ ರೂಪಿಸುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಅವತ್ತಿನ ಪತ್ರಿಕೆಗಳು ನಿರ್ವಹಿಸಿದವು. ಸಾಮಾನ್ಯ ಜನರಲ್ಲಿ ದೇಶಭಕ್ತಿ, ಸ್ವದೇಶಾಭಿಮಾನ ಅದರ ಕಿಚ್ಚನ್ನು ಹಚ್ಚಿಸಿ ಸ್ವಾತಂತ್ರ್ಯ ಹೋರಾಟದ ಜ್ವಾಲೆ ಅದು ಸದಾ ಪ್ರಜ್ವಲಿಸುವಂತೆ ಮಾಡಿದಂಥ ಶ್ರೇಯಸ್ಸು ಅವತ್ತಿನ ಪತ್ರಿಕೆಗಳಿಗೆ, ಅವತ್ತಿನ ಮಾಧ್ಯಮಗಳಿಗೆ ಸಲ್ಲುತ್ತೆ. ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ಅನೇಕರು, ಅದರ ಅಧ್ವರ್ಯುಗಳೆಲ್ಲರೂ ಕೂಡ ಪತ್ರಕರ್ತರಾಗಿದ್ದರು ಅಂತ ಹೇಳಿದ್ರೆ ಬಹಳ ವಿಶೇಷದ ಸಂಗತಿ ಅದು. ಆ ರೀತಿ ನೋಡ್ಲಿಕ್ಕೆ ಹೋದರೆ ಆವತ್ತಿನ ದಿನಗಳಲ್ಲಿ ಅವತ್ತಿನ ಕಾಲದ ಹೊಚ್ಚ ಹೊಸ ತಂತ್ರಜ್ಞಾನ ಆವಿಷ್ಕಾರ ಅಂತ ಹೇಳ್ತಾರೆ ಮುದ್ರಣ ತಂತ್ರಜ್ಞಾನ. ಆವತ್ತಿನ ನಮ್ಮೆಲ್ಲ ಹೋರಾಟಗಾರರು ಈ ತಂತ್ರಜ್ಞಾನವನ್ನು, ಮುದ್ರಣ ತಂತ್ರಜ್ಞಾನವನ್ನು ಸಮರ್ಥವಾಗಿಯೇ ಬಳಸಿಕೊಂಡ್ರು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನೇ ಹುಟ್ಟುಹಾಕಿದರು, ಹೊಸ ಹೊಸ ಪತ್ರಿಕೆಗಳನ್ನೇ ಹುಟ್ಟುಹಾಕಿದರು. ಅವರಿಗೆ ಪತ್ರಿಕಾವೃತ್ತಿ ಆಗಲಿ, ಪತ್ರಿಕೋದ್ಯಮ ಆಗಲಿ, ಸ್ವಾತಂತ್ರ್ಯ ಹೋರಾಟವಾಗಲಿ ಬೇರೆ ಬೇರೆ ಅಂತ ಅನಿಸಲೇ ಇಲ್ಲ ಅವರಿಗೆ. ಅವೆರಡು ಒಂದೇ ಆಗಿತ್ತು ಅವರಿಗೆ. 1826ರಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಪತ್ರಿಕೆ ಪ್ರಾರಂಭ ಆಯಿತು. ಉದ್ದಂಡ ಮಾರ್ತಾಂಡ ಅಂತ ಹೇಳುವ ಹೆಸರಿನಲ್ಲಿ ಮೊದಲನೇ ಹಿಂದಿ ಪತ್ರಿಕೆ ಪ್ರಾರಂಭ ಆಯಿತು. ಜುಗಲ್ ಕಿಶೋರ್ ಶುಕ್ಲಾ ಎನ್ನುವಂಥವರು ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. 1851ನೇ ಇಸ್ವಿನಲ್ಲಿ ರಸ್ತ್ ಪರೋಸ್ತ ಅಂತ ಹೇಳುವ ಹೆಸರಿನಲ್ಲಿ, ರಸ್ತ್ ಗಫ್ತಾರ್ ಅಂತ ಹೇಳುವ ಹೆಸರಿನಲ್ಲಿ ಒಂದು ಗುಜರಾತಿ ಪತ್ರಿಕೆಯನ್ನು ದಾದಾಬಾಯಿ ನವರೋಜಿ ಅವರು ಪ್ರಾರಂಭ ಮಾಡಿದರು. ಆನಂತರ ಅನೇಕ ಪತ್ರಿಕೆಗಳು ಪ್ರಾರಂಭವಾದವು. ಬಂಕಿಮ್ ಚಂದ್ರ ಚಟರ್ಜಿ, ಬಾಲಗಂಗಾಧರ್ ತಿಲಕ್, ಮದನ್ ಮೋಹನ್ ಮಾಲವೀಯ, ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗೋಪಾಲ್ ಕೃಷ್ಣ ಗೋಖಲೆ, ಇವರೆಲ್ಲರೂ ಕೂಡ ಪತ್ರಿಕೆಗಳನ್ನು ಹುಟ್ಟುಹಾಕಿದವರು. ನೆನಪಿಟ್ಕೊಳ್ಬೇಕು ನಾವು, ಎಲ್ಲರೂ ಕೂಡ ಪತ್ರಿಕೆಗಳನ್ನು ಹುಟ್ಟುಹಾಕಿದರು. ಹೀಗೆ ಪತ್ರಿಕೋದ್ಯಮ ಅಂತ ಹೇಳುವಂಥದ್ದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿತು ಅಂತ ಹೇಳ್ಬೋದು. ಅವರದು ಒಂದೇ ಆಗಿತ್ತು ಒಂದು ರೀತಿಯಲ್ಲಿ ಹೇಳೋದಾದರೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಕರ್ನಾಟಕದಲ್ಲಿ ದೇಶದಲ್ಲಿ ಯಾವಾಗ ಪತ್ರಿಕೋದ್ಯಮ ಪ್ರಾರಂಭ ಆಯಿತು, ಸುಮಾರು 6 ದಶಕಗಳ ನಂತರ ಪ್ರಾರಂಭ ಆಯಿತು ಅಂತ ನಾವು ಕೇಳ್ತೀವಿ. ನಾವು ಕರ್ನಾಟಕದಲ್ಲಿ ಎಂ ವೆಂಕಟಕೃಷ್ಣಯ್ಯ ಅವರಿಂದ ಹಿಡಿದು ಹರಡೇಕರ ಮಂಜಪ್ಪ ಅವರಿಗೆ ಅವರೆಲ್ಲರೂ ಕೂಡ ಈ ರೀತಿ ಪತ್ರಿಕೆಗಳ ಮುಖಾಂತರ ಕನ್ನಡ ನೆಲದಲ್ಲಿ ಸ್ವದೇಶಾಭಿಮಾನವನ್ನು ಮೂಡಿಸ್ಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದರು. ಕನ್ನಡ ನೆಲದಲ್ಲಿ ಪ್ರಯತ್ನವನ್ನು ಮಾಡಿದರು. 1921ನೇ ಇಸ್ವಿನಲ್ಲಿ ತೀತಾ ಶರ್ಮರು ವಿಶ್ವ ಕರ್ನಾಟಕ ಅಂತ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಕನ್ನಡ ರಂಗದಲ್ಲಿ ತೀತಾ ಶರ್ಮರಿಗೊಂದು ಪತ್ರಿಕಾ ರಂಗದಲ್ಲಿ ಬಹಳ ದೊಡ್ಡ ಹೆಸರಿದೆ ಅವರಿಗೆ. ಪತ್ರಿಕೋದ್ಯಮದಲ್ಲಿ ವೀರಪಂಥವನ್ನು ಹಿಡಿದು ಮಾರ್ಗದರ್ಶನ ಮಾಡಿದವರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಅವರು ಪತ್ರಿಕೆ ಆಳರ್ಸರ ಕೆಂಗಣ್ಣಿಗೆ ಗುರಿಯಾಯಿತು. ಹೀಗಾಗಿ ಅನೇಕ ಬಾರಿ ಅವರು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ಬಂತು ಅಂತ ನಾವು ಕೇಳಿದ್ದೀವಿ. ನಾವು ಅದರ ನಂತರ ಅದರ ಸಂಪಾದಕರಾಗಿದ್ದಂಥ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು 44ನೇ ಇಸ್ವಿನಲ್ಲಿ ಅವರೊಂದು ಸಂಪಾದಕೀಯ ಬರೆದಿದ್ರು. ಅಷ್ಟು ಮಾತ್ರ ಅಲ್ಲ, ವೈಸ್ರಾಯಿಗೊಂದು ನೇರ ಪತ್ರ ಬರೆದಿದ್ರು.
ಆ ಕಾರಣಕ್ಕೋಸ್ಕರ ರಾಜದ್ರೋಹದ ಆಪಾದನೆಯನ್ನು ಹಾಕಿ ಅವರನ್ನು ಸೆರೆಮನೆಗೆ ತಳ್ಳಿದರು. ಹೀಗೆ ಕರ್ನಾಟಕದಲ್ಲಿ ಎಂ ವೆಂಕಟಕೃಷ್ಣಯ್ಯ ಅವರು 1885 ವೃತ್ತಾಂತ ಚಿಂತಾಮಣಿ ಅಂತ ಒಂದು ಪತ್ರಿಕೆ, ಆ ನಂತರ ಸಾಧ್ವಿ, ಹಿತಬೋಧಿನಿ, ಮೈಸೂರು ಹೆರಾಲ್ಡ್ ಮುಂತಾದ ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದರು. ಅವತ್ತಿನ ಕಾಲದಲ್ಲಿ ಪತ್ರಿಕೆಗಳು ಸ್ವದೇಶಾಭಿಮಾನ, ರಾಷ್ಟ್ರೀಯ ಪ್ರಜ್ಞೆ, ಅದರ ಮುಖಾಂತರ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ನಮ್ಮ ಜನಮಾನಸದಲ್ಲಿ ಬಿತ್ತಿ ಬೆಳೆಸುವಂಥ ಕಾರ್ಯವನ್ನು ಮಾಡಿದರು, ಮಹಾನ್ ಕಾರ್ಯವನ್ನು ಮಾಡಿದರು. ಹೀಗಾಗಿ ಪತ್ರಿಕೆಗಳದ್ದೇ ಒಂದು ದೊಡ್ಡ ಪರಂಪರೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವಾಗ ಸರ್ಕಾರ ಪತ್ರಿಕೆಗಳನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡಿತು, ಬ್ರಿಟಿಷ್ ಸರ್ಕಾರ ಸುದ್ದಿ ಪ್ರಸಾರಗಳನ್ನು ನಿರ್ಬಂಧಿಸಲಿಕ್ಕೆ ಪ್ರಾರಂಭ ಮಾಡಿತು, ಅನೇಕ ಭೂಗತ ಪತ್ರಿಕೆಗಳಾಗ ಹುಟ್ಟುಕೊಂಡು ಅಂದರೆ ಬ್ರಿಟಿಷರ ಕಣ್ತಪ್ಪಿಸಿಕೊಂಡು ರಾತ್ರೋರಾತ್ರಿ ಅನೇಕ ಭೂಗತ ಪತ್ರಿಕೆಗಳು ಪ್ರಾರಂಭ ಆದವು. ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಾಚಾರ ಅಂತ ಸಂಗ್ರಹ ಅಂತ ಒಂದು ಪತ್ರಿಕೆ, ಸಮಾಚಾರ ಅಂತ ಹೇಳುವಂಥ ಪತ್ರಿಕೆ, ಸಮಾಚಾರ ಪತ್ರಕ ಅಂತ ಕಾಣಿಸ್ತದೆ ಹೆಸರು, ಒಂದು ಪತ್ರಿಕೆ ಪ್ರಾರಂಭ ಆಯಿತು. 1921ರಿಂದ 31ರವರೆಗೆ ನಡೀತು. ಅದರ ಮೂಲವನ್ನು ಹುಡುಕಲಿಕ್ಕೆ ಪೊಲೀಸರಿಗೆ ಸಾಧ್ಯನೇ ಆಗಲಿಲ್ಲ. ಎಲ್ಲಿ ಮುದ್ರಣ ಆಗ್ತಿತ್ತು ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ. ಅದಾದ ನಂತರ ಸಿ ಸಿದ್ದಾಪುರ ಸಮಾಚಾರ ಪತ್ರಿಕೆ ಅಂತ ಪ್ರಾರಂಭ ಆಯಿತು. ಅದರ ಲಾಂಛನದ ಕೆಳಗನೆ ಅವರು ರಾಜದ್ರೋಹವೇ ನಮ್ಮ ಧರ್ಮ, ಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಧ್ಯೇಯ ಎನ್ನುವಂಥ ವಾಕ್ಯವನ್ನು ಅದರಲ್ಲಿ ಬರೆದಿದ್ದರು ಅವರು. ಪೊಲೀಸರಿಗೂ ಕೊನೆವರೆಗೂ ಅದನ್ನು ಹಿಡಿಲಿಕ್ಕಾಗಲಿಲ್ಲ, ಯಾರದನ್ನು ಮುದ್ರಣ ಮಾಡ್ತಿದ್ರು ಅಂತ. ಅವತ್ತೆಲ್ಲ ಕಲ್ಲಚ್ಚಿನ ಮುದ್ರಣಗಳು. ಅಂದರೆ ಈ ರೀತಿ ನಿರ್ಬಂಧ ಇದ್ದಾಗಲೂ ಕೂಡ ಭೂಗತ ಪತ್ರಿಕೆಗಳು, ಮೊನ್ನೆ ತಾನೇ ತುರ್ತು ಪರಿಸ್ಥಿತಿಯ 50ನೇ ವರ್ಷದ ಕಾರ್ಯಕ್ರಮಗಳು ಅನೇಕ ಕಡೆಗಳಲ್ಲಿ ನಡೆದು, ತುರ್ತು ಪರಿಸ್ಥಿತಿಯಲ್ಲಿ ಅದೇ ರೀತಿ ಭೂಗತ ಪತ್ರಿಕೆಗಳಿತ್ತು. ಕಹಳೆ, ದುಂದುಬಿ, ಜ್ಯೋತಿ, ಈ ಪತ್ರಿಕೆಗಳನ್ನೆಲ್ಲ ನಾನು ನೋಡಿದ್ದೀನಿ, ನಾನು ಓದಿದ್ದೀನಿ. ನನಗೆ ಹೈಸ್ಕೂಲ್ ಹುಡುಗ, ನಮ್ಮ ಗ್ರಾಮದಲ್ಲಿ ಅದನ್ನು ವಿತರಣೆಯೂ ಕೂಡ ಮಾಡಿದ್ದೀನಿ ಅನೇಕ ಮನೆಗಳಿಗೆ. ನೋಡಿ, ಆ ರೀತಿ ಸತ್ಯ, ನ್ಯಾಯ ಇದನ್ನು ಯಾವಾಗ ಪ್ರಬಲ ಪ್ರತಿಪಾದನೆ ಮಾಡಬೇಕಾಗಿ ಬರುತ್ತೆ ಪತ್ರಿಕೆಗಳು, ಆಗ ಸರ್ಕಾರದ ಅವಕ್ರಪಗೆ, ಸರ್ಕಾರದ ಕ್ರೋಧಕ್ಕೆ, ಕೆಂಗಣ್ಣಿಗೆ ಗುರಿಯಾಗಲೇಬೇಕಾಗುತ್ತೆ. ನಮ್ಮ ಆರ್ಗನೈಸರ್ ಪತ್ರಿಕೆ 47ರಲ್ಲಿ ಪ್ರಾರಂಭ ಆಯಿತು. ಆರ್ಗನೈಸರ್ ಪತ್ರಿಕೆ ಸಂಘನೇ ಪ್ರಾರಂಭ ಮಾಡಿದಂಥ ಪತ್ರಿಕೆ. ದೇಶ ವಿಭಜನೆ ದಿನಗಳು, ಸ್ವಾತಂತ್ರ್ಯ ಸಿಕ್ಕಿತಷ್ಟೇ. ಅಂಥ ಪ್ರಕ್ಷುಬ್ಧ ಪರಿಸ್ಥಿತಿನಲ್ಲಿ ಒಂದು ಎಚ್ಚೆತ್ತ ಭಾರತದ ನಿರ್ಭೀತ ವಾಣಿಯಾಗಿ ಆರ್ಗನೈಸರ್ ಕೆಲಸ ಮಾಡಿತು. ಆದರೆ 1975ರಲ್ಲಿ ಯಾವಾಗ ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು, ಅದರ ಬೆನ್ನಲ್ಲೇ ಬೀಗ ಜಡಿದಂಥ ಮೊದಲನೇ ಪತ್ರಿಕೆ ಅದು ಆರ್ಗನೈಸರ್. ಮೀಸಾದ ಅಡಿನಲ್ಲಿ ಬಂಧಿತರಾಗಿ ಸೆರೆಮನೆಗೆ ತಳ್ಳಲ್ಪಟ್ಟಂಥ ಮೊದಲನೇ ಸಂಪಾದಕ ಎನ್ನುವ ಹೆಗ್ಗಳಿಕೆ, ಕೀರ್ತಿ ಆರ್ಗನೈಸರ್ ಸಂಪಾದಕರದ್ದೇನೆ. ಆರ್ಗನೈಸರ್ ಸಂಪಾದಕರು ಹೀಗೆ ಅನೇಕ ಬಾರಿ ಆಗಬೇಕಾಗುತ್ತೆ. ಸತ್ಯ ನ್ಯಾಯಗಳನ್ನು ಬಲವಾಗಿ ಪ್ರತಿಪಾದನೆ ಮಾಡಬೇಕಾದ್ರೆ ಇವನ್ನೆಲ್ಲ ಎದುರಿಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಪತ್ರಿಕೆಗಳು ನಿರಂತರವಾಗಿ ಜಾಗೃತಿಯ ಕೆಲಸವನ್ನು, ಸಮಾಜದಲ್ಲಿ ಭಾವಜಾಗರಣದ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ. ಈ ರೀತಿ ವಿಶ್ವ ಸಂವಾದ ಕೇಂದ್ರ ಈ ನಿಟ್ಟಿನಲ್ಲಿ ಇಂಥ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಆ ರೀತಿ ಸಾಧನೆ ಮಾಡ್ತಾ ಇರುವಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥವ್ರು, ಆ ರೀತಿ ಯೋಗ್ಯ ವ್ಯಕ್ತಿಗಳನ್ನು ಗುರುತಿಸಿ ವರ್ಷ ಅವರನ್ನು ಸನ್ಮಾನಿಸುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಇವತ್ತು 6 ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆಮಂತ್ರಣ ನೋಡಿದಾಗ ನನಗೆ ಗೊತ್ತಾಯಿತು. ಆ 6ರಲ್ಲಿ 5 ವ್ಯಕ್ತಿಗಳ ಹೆಸರಿದೆ. ಒಂದು ವಿಶ್ವ ಸಂವಾದ ಕೇಂದ್ರ ಕೊಡ್ತಿರುವಂಥ ಪ್ರಶಸ್ತಿ, ಡಿಜಿಟಲ್ ಕ್ಷೇತ್ರದಲ್ಲಿ ವಿಶ್ವ ಸಂವಾದ ಕೇಂದ್ರ ಡಿಜಿಟಲ್ ಮಾಧ್ಯಮ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಉಳಿದ 5 ಪ್ರಶಸ್ತಿಗಳು ವ್ಯಕ್ತಿಗಳ ಹೆಸರಿನಲ್ಲಿದೆ. ಆ 5 ವ್ಯಕ್ತಿಗಳಲ್ಲಿ 3 ಜನರನ್ನು ನಾನು ಚೆನ್ನಾಗಿ ನೋಡಿದವನು, ಅವರ ಜೊತೆಯಲ್ಲಿ ಅವರ ಸಹವಾಸದಲ್ಲಿ ಬೆಳೆದವನು ನಾನು. ಅದರಲ್ಲಿ ಮಾನ್ಯ ಶೇಷಾದ್ರಿಗಳು, ಚಂದ್ರಶೇಖರ ಭಂಡಾರಿಯವರು, ಬೇಸುರಾವ್ ಮಲ್ಲಿಯವರು, ಇವರು 3ರನ್ನು ನಾನು ಹತ್ತಿರದಿಂದ ನೋಡಿದವನು. ನಾನು ತೀತಾ ಶರ್ಮರನ್ನಂತೂ ನಾನು ನೋಡಿಲ್ಲ. ನಾನು ಅವ್ರ ಬಗ್ಗೆ ಕೇಳಿದ್ದೀನಿ, ಓದಿದ್ದೀನಿ. ನಾನು ಎಂ ಎ ಕಾಮತ್ರನ್ನು
ಒಂದು ಸಲ ನೋಡಿದ್ದೀನಿ ನಾನು, ಒಂದೇ ಸಲ ಅವ್ರನ್ನ ಭೇಟಿ ಮಾಡಿರೋದು ನಾನು. ಈ 3 ಜನರನ್ನು ಹತ್ತಿರದಿಂದ ನೋಡಿದ್ದೀನಿ ನಾನು. ಅದರಲ್ಲಿ ಮಾನ್ಯ ಶೇಷಾದ್ರಿಯವರು, ನಾನು ವಿದ್ಯಾರ್ಥಿಯಾಗಿದ್ದಾಗ 5ನೇ ಕ್ಲಾಸಲ್ಲಿದ್ದಾಗ ಶೇಷಾದ್ರಿಗಳು ನಮ್ಮ ಮನೇಲಿ ಬಂದು ಉಳ್ಕೊಂಡಿದ್ರು, ಪ್ರಾಂತ ಪ್ರಚಾರಕರಾಗಿದ್ದರು. ಆಮೇಲೆ ನಮ್ಮ ಮನೆಗೆ 3-4 ಸಲ ಬಂದಿದ್ದಾರೆ. ಪ್ರಚಾರಕನಾದ ನಂತರ ಬಹಳ ಹತ್ತಿರದಿಂದ ನೋಡುವಂಥ ಅವಕಾಶ ನನ್ನ ಪಾಲಿಗೆ ಬಂತು. 30 ವರ್ಷಗಳಷ್ಟು ಕಾಲ ಅವರು ಉತ್ಥಾನದ ಪತ್ರಿಕೆಗೆ ಅಂಕಣ ಬರೆದಿದ್ದಾರೆ. ಅನೇಕ ವರ್ಷಗಳ ಕಾಲ ಪರಿಪ್ರಶ್ನ ಅನ್ನುವ ಅಂಕಣದಲ್ಲಿ ಓದುಗರ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದಾರೆ. ಬರೇ ಉತ್ಥಾನಕ್ಕೆ ಮಾತ್ರ ಅಲ್ಲ, ಉತ್ಥಾನ ವಿಕ್ರಮ ಅದರ ಜೊತೆಯಲ್ಲಿ ಆರ್ಗನೈಸರ್ ಕೂಡ ಅಂಕಣಗಳನ್ನು ನಿಯಮಿತವಾಗಿ ಬರೀತಾ ಇದ್ರು. ಅವರು ನಿತ್ಯ ಪ್ರವಾಸಿಗರು, ಸಂಘದ ಪ್ರಚಾರಕರು. ಸಂಘದ ಅತಿ ದೊಡ್ಡ ಜವಾಬ್ದಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಸರಕಾರವಾದ ಜವಾಬ್ದಾರಿ ಅಂದರೆ ಅಖಿಲ ಭಾರತೀಯ ಪ್ರಧಾನ ಕಾರ್ಯದರ್ಶಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು. ಇವೆಲ್ಲ ಸಂಘಟನಾತ್ಮಕ ಒತ್ತಡಗಳ ನಡುವೆಯೂ ಕೂಡ ನಿಯಮಿತವಾಗಿ ಲೇಖನಗಳನ್ನು ಬರೀತಿದ್ರು. ಹೇಗೆ ಸಂಘ ಕಾರ್ಯವನ್ನು ಒಂದು ವ್ರತದಂತೆ ಅವರು ನಡೆಸ್ತಿದ್ರು, ಜೀವನದಲ್ಲಿ ನಡೆಸಿದ್ರು. ಅವರು ಲೇಖನಗಳನ್ನು ಬರೆಯುವುದು ಕೂಡ ಒಂದು ವ್ರತದಂತೆ ಅದನ್ನು ಅವರು ನಡೆಸ್ಕೊಂಡ್ರು, ಹಾಗೆ ಬರೀತಿದ್ರು ಅವರು. ಹೀಗೆ ಅತ್ಯಂತ ವ್ಯಾಪಕವಾದಂಥ ಅಧ್ಯಯನ, ಆಳವಾದಂಥ ಚಿಂತನೆ, ಒಂದು ತಳಸ್ಪರ್ಶಿ ವಿಶ್ಲೇಷಣೆ ಅಂತ ಹೇಳ್ಬೋದು, ಅದವರ ವೈಶಿಷ್ಟ್ಯ ಆಗಿತ್ತು. ಹೀಗಾಗಿ ಅವರು ಬರೆದಂಥ ವೈಚಾರಿಕ ಲೇಖನಗಳ ಸಂಗ್ರಹ ತೋರುಬೆರಳು. ಅದಕ್ಕೆ 1982 ಇಸ್ವಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಗ್ತದೆ. ಹೀಗೆ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರ ಸಾಲಿಗೆ ಸೇರಬಹುದಾದಂಥ ಒಂದು ಅಪರೂಪದ ಒಂದು ಧೀಮಂತ ವ್ಯಕ್ತಿತ್ವ ಶೇಷಾದ್ರಿಗಳದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಬ್ಬರು ಬೇಸುನಾ ಮಲ್ಯರು. ಬೇಸುನಾ ಮಲ್ಯರು ವಿಕ್ರಮದ ಸಂಪಾದಕರಾಗಿದ್ದರು. ಅವರು ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಸಾಕಷ್ಟು ಸಲ ಬಂದಿದ್ದಾರೆ. ಬೆಂಗಳೂರಿನಲ್ಲೂ ಸಾಕಷ್ಟು ಸಲ ಅವರನ್ನು ನಾನು ಭೇಟಿ ಮಾಡಿದ್ದೀನಿ. ನಾನು ಬೇಸುನಾ ಮಲ್ಯರು ಪ್ರಾಯಶಃ 4-5 ದಶಕಗಳಷ್ಟು ಕಾಲ ಅವರು ವಿಕ್ರಮದ ಸಂಪಾದಕರಾಗಿ ಕೆಲಸ ಮಾಡಿದವರು. ನಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ವಾಜಪೇಯಿಯವರಿಗೂ ಬಹಳ ಹತ್ತಿರದ ಸಂಬಂಧ ಇಟ್ಕೊಂಡಿದ್ದವರು. ನಮಗೆಲ್ಲ ಗೊತ್ತಿರ್ಬೋದು, ವಾಜಪೇಯಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಪತ್ರಕರ್ತರಾಗಿದ್ದವರೇನೆ. ಸುಮಾರು 6 ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿದಂಥ ಮೊದಲನೇ ಪತ್ರಿಕೆ ರಾಷ್ಟ್ರಧರ್ಮ. 1947 ಇಸ್ವಿನಲ್ಲಿ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆಗಸ್ಟ್ 31ಕ್ಕೆ ರಾಷ್ಟ್ರಧರ್ಮ ಪ್ರಾರಂಭ ಆಯಿತು. ಅದರ ಮೊದಲನೇ ಸಂಪಾದಕ ಅಟಲ್ ಬಿಹಾರಿ ವಾಜಪೇಯಿಯವರು. ಅದಾದ ನಂತರ ಆ ಪತ್ರಿಕೆ ಲಾಭ ಮಾಡ್ತಾ ಯಶಸ್ಸನ್ನು ಗಳಿಸಲಿಕ್ಕೆ ಪ್ರಾರಂಭ ಆಯಿತು. ಒಂದೇ ವರ್ಷದಲ್ಲಿ ಅವರಾಗ ಒಂದು ಸಾಪ್ತಾಹಿಕವನ್ನು ಪ್ರಾರಂಭ ಮಾಡಿದರು, ಪಾಂಚಜನ್ಯ ಸಾಪ್ತಾಹಿಕವನ್ನು ಪ್ರಾರಂಭ ಮಾಡಿದರು. ಅವರೇ ಅದರ ಮೊದಲನೇ ಸಂಪಾದಕರಾದರು. ಯಾವಾಗ ರಾಷ್ಟ್ರಧರ್ಮ ಮತ್ತು ಪಾಂಚಜನ್ಯ ಭದ್ರವಾಗಿ ತಳವೂರಿತು, 1950ನೇ ಇಸ್ವಿನಲ್ಲಿ ಒಂದು ದೈನಿಕವನ್ನು ಪ್ರಾರಂಭ ಮಾಡಬೇಕಂತ ಬಲವಾದ ಒಂದು ಯೋಜನೆ ಅವರನ್ನು ಕಾಡಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಸ್ವದೇಶ ಹೇಳುವ ಹೆಸರಿನಲ್ಲಿ ಅವರು ದೈನಿಕವನ್ನು 50ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು. ವಾಜಪೇಯಿಯವರೇ ಅದರ ಮೊದಲನೇ ಸಂಪಾದಕರಾದರು. ಅದಾದ ನಂತರ ಕರ್ಮಯೋಗಿ, ಚೇತನ, ವೀರ ಅರ್ಜುನ್ ಮುಂತಾದ ಪತ್ರಿಕೆಗಳ ಸಂಪಾದಕರಾಗಿದ್ದರು. ಒಬ್ಬ ಪತ್ರಕರ್ತನಾಗಿ, ಸಂಪಾದಕನಾಗಿ, ಒಬ್ಬ ರಾಷ್ಟ್ರದ ಪ್ರಧಾನಿಯ ಘನ ಹುದ್ದೆಗೇರಿದಂಥ ವ್ಯಕ್ತಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರು. 2002ನೇ ಇಸ್ವಿನಲ್ಲಿ ಜೂನ್ ತಿಂಗಳಲ್ಲಿ ಪಾಂಚಜನ್ಯ ಪತ್ರಿಕೆ ನಚಿಕೇತ ಪ್ರಶಸ್ತಿ ಮತ್ತು ದೀನ್ ದಯಾಳ್ ಸಮ್ಮಾನ್ ಪುರಸ್ಕಾರವನ್ನು ಕೊಡಿತು. ಆ ನಚಿಕೇತ ಪ್ರಶಸ್ತಿ ಕರ್ನಾಟಕದ ಬೇಸುನಾ ಮಲ್ಯರಿಗೆ ಸಿಕ್ತು. ದೀನ್ ದಯಾಳ್ ಸಮ್ಮಾನ್ ಪುರಸ್ಕಾರ ಇಲ್ಲೇ ಉಪಸ್ಥಿತರಿರುವಂಥ ದೂಗು ಲಕ್ಷ್ಮಣ್ ಅವರಿಗೆ ಸಿಕ್ಕಿದ್ದದು. 2002ನೇ ಇಸ್ವಿನಲ್ಲಿ ಆಗ ವಾಜಪೇಯಿಯವರು, ಅವರು ಮುಂಚೆ ಪಾಂಚಜನ್ಯದ ಸಂಪಾದಕರಾಗಿದ್ದವರು. ಹೀಗಾಗಿ ಪ್ರಧಾನಿಯವರ ನಿವಾಸದಲ್ಲೇ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಬೇಸುನಾ ಮಲ್ಯರು 75ರ ಇಳಿ ವಯಸ್ಸವರಿಗೆ. ಹಾಗಾಗಿ ಅವರನ್ನು ದೂಗು ಲಕ್ಷ್ಮಣ್ ಅವರು ಕರ್ಕೊಂಡು ಹೋಗಿದ್ರಲ್ಲಿ. ಆ ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಬಂದರು. ಮಲ್ಯರನ್ನು ನೋಡ್ತಾನೆ ನೇರ ಹತ್ತಿರಕ್ಕೆ ಬಂದರು. ಕ್ಯಾ ಮಲ್ಯಾಜಿ ಯಾಪ್ ಕೈಸೆ ಅಂತ ಹೇಳ್ತಾ ಬಾಚಿ ಅವರನ್ನು ತಪ್ಪಿಕೊಂಡ್ರು ಅಟಲ್ ಬಿಹಾರಿ ವಾಜಪೇಯಿಯವರು.
ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಮಲ್ಯರಿಗಿದ್ದಂಥ ಸಂಬಂಧ ಅಷ್ಟು ಆತ್ಮೀಯವಾದದ್ದು. ಅದಕ್ಕೆ ಪ್ರಾಯಶಃ ದೂಗು ಲಕ್ಷ್ಮಣರೇ ಅದಕ್ಕೆ ಸಾಕ್ಷಿ ಅಂತ ಅಂದ್ಕೊಂಡಿದ್ದೀನಿ. ಅವರು ಯಾವುದೋ ಹಿಂದೆ ಬರೆದಂಥ ಲೇಖನದಲ್ಲಿ ಇದನ್ನು ಓದಿದ್ದು ನನಗೆ ನೆನಪು ಅಂತ ನಾನು ಅಂದ್ಕೊಂಡಿದ್ದೀನಿ. ಮೂರನೆಯವರು ಚಂದ್ರಶೇಖರ್ ಭಂಡಾರಿ ಅವರು. ಚಂದ್ರಶೇಖರ್ ಭಂಡಾರಿ ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ನಾನಾಗ ಸಂಘದ ಪ್ರಚಾರಕ, ಕರ್ನಾಟಕ, ನಾನು ಬೆಂಗಳೂರಿನಲ್ಲಿ 10 ವರ್ಷ ಮಹಾನಗರ ಪ್ರಚಾರಕ ಆಗಿದ್ದವನು. ಅವರು ಇಲ್ಲೇ ಕೇಶವಕೃಪದಲ್ಲಿ ಇದ್ದವರು. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಅವ್ರದ್ದು ಬಹಳ ಆಳವಾದಂಥ ಚಿಂತನೆ ಇರುವಂಥದ್ದು. ಅವರು ಅನುವಾದಿಸಿದಂಥ ಕೃತಿ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಪುಸ್ತಕಕ್ಕೆ ಆ ವರ್ಷದ ಶ್ರೇಷ್ಠ ಅನುವಾದಿತ ಕೃತಿ ಎನ್ನುವಂಥ ಪುರಸ್ಕಾರ ಲಭಿಸಿರುವಂಥದ್ದು. ಹೀಗೆ ಈ 5 ಜನರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಇವತ್ತು ಕೊಡುವರಿದ್ದಾರೆ. ಪ್ರಶಸ್ತಿಗಳನ್ನು ಸ್ವೀಕರಿಸೋರು ಕೂಡ ನಮ್ಮ ಮುಂದೆ ಕೂತಿದ್ದಾರೆ. ಸೊ ಕೂತಿರುವವರಲ್ಲಿ 4 ಜನ ಅಂತೂ ಸಂಪಾದಕರು ಅಂತ ನಾನು ಕೇಳಿದ್ದೀನಿ ನಾನು. ಅದಕ್ಕೆ ಈಗ ನಾನು ಉಲ್ಲೇಖ ಮಾಡಿದೆ, ಸಂಪಾದಕರು ಪ್ರಧಾನಮಂತ್ರಿಗಳಾಗ್ಬೋದಾ ಅಂತ ಕೇಳಿದರೆ ವಾಜಪೇಯಿ ಅವರು ಅದಕ್ಕೆ ಉದಾಹರಣೆ. ಒಬ್ಬ ಚಾಯ್ವಾಲ ಪ್ರಧಾನಮಂತ್ರಿ ಆಗ್ಬೋದಾದರೆ ಸಂಪಾದಕ ಯಾಕಾಗಬಾರ್ದು? ವಾಜಪೇಯಿ ಅವರು ಆಗಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಒಂದು ಪತ್ರಿಕೆ ಸಂಪಾದಕರಾಗಿದ್ದರು. ಹೀಗೆ ನಾವು ಅದನ್ನು ಕೇಳಿದ್ದೀವಿ. ಇನ್ನೊಬ್ಬರು ಅಂಕಣಕಾರರು, ಇನ್ನೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಈಗಾಗಲೇ ಮನೆ ಮಾತಾಗಿರುವಂಥವ್ರು, ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥವ್ರು. ಈ ರೀತಿ 5 ಜನ ನಮ್ಮ ಮುಂದೆ ಇದ್ದಾರೆ. ಇವತ್ತು ಆಯ್ಕೆ ಮಾಡಬೇಕಾದ್ರೂ ಕೂಡ ಭಾಳ ಯೋಚನೆಯಿಂದ, ಅಂದರೆ ಭಾಳ ಅದರ ಹಿಂದೆ ಒಂದು ಚಿಂತನೆ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಮಾತು ಹೇಳ್ತಾರೆ, ಸಮಾಜ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳು ಕುಲಗೆಟ್ಟು ಹೋಗಿದೆ ಅಂತ ಅನೇಕರು ಆಪಾದನೆ ಮಾಡ್ತಾರೆ. ಅದನ್ನು ಒಪ್ಪಲ್ಲ ನಾನು. ಅದು ಎಲ್ಲ ಕಾಲದಲ್ಲೂ ಒಳ್ಳೆಯದು ಇತ್ತು, ಕೆಟ್ಟದ್ದು ಇತ್ತು. ಒಳ್ಳೆಯದನ್ನು ಗುರುತಿಸುವಂಥ ದೃಷ್ಟಿ ಬೇಕಷ್ಟೇ. ಒಳ್ಳೆಯದನ್ನು ಹುಡುಕಬೇಕು, ಒಳ್ಳೆಯದನ್ನು ಗುರುತಿಸಬೇಕು, ಒಳ್ಳೆಯದನ್ನು ಹರಡಬೇಕು. ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗ ಸಾಂಕ್ರಾಮಿಕ ರೋಗ ಅಂತ ಪಠ್ಯಪುಸ್ತಕದಲ್ಲಿ ಓದ್ತಾ ಇದ್ವಿ. ಆ ಶಬ್ದ ಕೇಳಿದಾಗಲೇ ನಮಗೆ ಭಯ ಆಗ್ತಾಯಿತ್ತು. ಪ್ಲೇಗ್ ಮುಂತಾದ ಆ ಕಾಯಿಲೆಗಳು, ಅದರ ವರ್ಣನೆಗಳನ್ನು ಕೇಳಿದಾಗ ಸಾಂಕ್ರಾಮಿಕ ರೋಗ ಅಂತ ಶಬ್ದದ ಬಗ್ಗೆ ನಮಗೆ ಭಯ ಇತ್ತು. ವಾಸ್ತವಿಕವಾಗಿ ಅದರಲ್ಲಿ ಭಯಪಡಬೇಕಾದ್ದು ರೋಗ ಅಂತ ಹೇಳುವ ಶಬ್ದಕ್ಕೆ. ಸಾಂಕ್ರಾಮಿಕ ಪದ ಅದು ಭಯಪಡಬೇಕಾದ ಶಬ್ದ ಅಲ್ಲ. ಸಾಂಕ್ರಾಮಿಕ ಅಂದರೆ ಹರಡುವಂಥದ್ದು, ಬಹಳ ಬೇಗ ಹರಡುವಂಥದ್ದು. ರೋಗ ಬಹಳ ಬೇಗ ಹರಡುತ್ತೆ, ಅದಕ್ಕೆ ಸಾಂಕ್ರಾಮಿಕ ರೋಗ ಅಂತ ಕೆಲವು ರೋಗಗಳನ್ನು ಕರೀತಾರೆ. ಒಳ್ಳೆಯದು ಕೂಡ ಬೇಗ ಹರಡುತ್ತೆ, ಇದು ನಮ್ಮ ನಂಬಿಕೆ. ಇದು ಆ ನಂಬಿಕೆಯನ್ನೇ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇರುವಂಥದ್ದು. ಒಳ್ಳೆಯದು ಕೂಡ ಹರಡುತ್ತೆ, ಒಳ್ಳೆಯದು ಕೂಡ ಸಾಂಕ್ರಾಮಿಕ ಆಗುತ್ತೆ. ಹೀಗಾಗಿ ಒಳ್ಳೆಯದನ್ನು ಗುರುತಿಸಬೇಕು, ಒಳ್ಳೆಯದನ್ನು ಹುಡುಕಬೇಕು, ಒಳ್ಳೆಯದನ್ನು ಹರಡಬೇಕು. ಆ ರೀತಿ ಕೆಲಸ ಮಾಡ್ತಿರುವಂಥವ್ರನ್ನೇ ಹುಡುಕಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಯಾರು ಇವತ್ತಿನ ಈ ಪ್ರಶಸ್ತಿಗಳಿಗೆಲ್ಲ ಭಾಜನರಾಗಿದ್ದಾರೋ ಅವರು ಇಂಥ ಕೈಂಕರ್ಯವನ್ನು ಮಾಡಿಕೊಂಡೇ ಬಂದವರು, ಸಮಾಜದಲ್ಲಿ ಒಳ್ಳೆಯದನ್ನೇ ಬಿತ್ತಾ ಇರೋರು, ಅಂಥವರನ್ನು ಆಯ್ಕೆ ಮಾಡಿ ಇವತ್ತು ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಹೀಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ತುಂಬ ಆನಂದ ಆಗ್ತಾ ಇದೆ. ವಾಸ್ತವವಾಗಿ ನೋಡಲಿಕ್ಕೆ ಹೋದರೆ ನನಗೂ ಈ ಕ್ಷೇತ್ರಕ್ಕೂ ನನಗೆ ಸಂಬಂಧ ಬಹಳ ಕಡಿಮೆ, ಮತ್ತು ಈ ಕ್ಷೇತ್ರದಲ್ಲಿ ನಾನು ಭಾಳ ಅಜ್ಞಾನ. ಆದರೆ ಇವತ್ತು ಈ ಕಾರ್ಯಕ್ರಮ ಕರೆದಿದ್ದರಿಂದ ವಿಶ್ವ ಸಂವಾದ ಕೇಂದ್ರಕ್ಕೊಂದು ಔಪಚಾರಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀಯುತ ರವಿ ಹೆಗಡೆಯವರು ಪ್ರಖ್ಯಾತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು. ಪಾಟೀಲ್ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಶ್ರೀ ರಾಮು ಪಾಟೀಲ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ನಂತರ 1997ರ ಅಂತ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಸೇರಿದರು. 2000ನೇ ಇಸವಿಗೆ ಬೆಂಗಳೂರಿಗೆ ಆಗಮಿಸಿದ ಇವರು ಪ್ರಮುಖ ಇಂಗ್ಲಿಷ್ ಸುದ್ದಿ ನಿಯತಕಾಲಿಕೆಯಾದ ದಿ ವೀಕ್, ಮಸ್ಕತ್ನ ಒಮಾನ್ನಲ್ಲಿರುವ ಇಂಗ್ಲಿಷ್ ದಿನಪತ್ರಿಕೆ ಮಸ್ಕತ್ ಡೈಲಿಯಲ್ಲಿ ಕೂಡ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನ ಸಹಾಯಕ ಸ್ಥಾನೀಯ ಸಂಪಾದಕರಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಪೊಲಿಟಿಕಲ್ ರಾಡರ್ ಎಂಬ ಸಾಪ್ತಾಹಿಕ ರಾಜಕೀಯ ಅಂಕಣವನ್ನು ಕೂಡ ಬರೆಯುತ್ತಿದ್ದಾರೆ. ಕಳೆದ 25 ವರ್ಷಗಳ ವೃತ್ತಿ ಜೀವನದಲ್ಲಿ ಮಾನವೀಯ ಸ್ಪರ್ಶದೊಂದಿಗೆ ಹಲವು ನಿರ್ಣಾಯಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಒಳಗೊಂಡ ಸುದ್ದಿಗಳನ್ನು ಮಾಡಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಪ್ರೆಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರಶಸ್ತಿ,
ಯುದ್ಧ ಪೀಡಿತ ಇರಾಕ್ನಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಅವರು ಮಾಡಿದ ಮಾನವೀಯ ಲೇಖನಕ್ಕಾಗಿ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಪ್ರಶಸ್ತಿ, 2007ರಲ್ಲಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಧ್ಯಕ್ಷರ ಅತ್ಯುತ್ತಮ ಮುಖ್ಯ ವರದಿಗಾರ ಪ್ರಶಸ್ತಿ ಮತ್ತು 2017ರಲ್ಲಿ ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ. ಅವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಇಂಟರ್ನ್ಶಿಪ್ ಮತ್ತು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ 6 ತಿಂಗಳು ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. TV9 ಕನ್ನಡ ಸುದ್ದಿವಾಹಿನಿಯಲ್ಲಿ ಶಿಕ್ಷಣ ವರದಿಗಾರರಾಗಿ, ರಾಜಕೀಯ ವರದಿಗಾರರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2008, 2013 ವಿಧಾನಸಭಾ ಚುನಾವಣೆ ಹಾಗೂ 2009, 2014ರ ಲೋಕಸಭಾ ಚುನಾವಣೆ ಸೇರಿದಂತೆ ಅನ್ಯ ರಾಜ್ಯಗಳ ಚುನಾವಣಾ ವರದಿಯನ್ನು ಮಾಡಿದ ಅನುಭವ ಇವರಿಗಿದೆ. ನಂತರ TV9 ಕನ್ನಡ ವಾಹಿನಿಯ ನಿರೂಪಕರಾಗಿ ತಮ್ಮ ಮನೋಜ್ಞ ನಿರೂಪಣಾ ಶೈಲಿಯಿಂದ ಮನೆ ಮಾತಾದವರು. ವಿಟ್ಲದಲ್ಲಿ ವಾಸವಾಗಿದ್ದಾರೆ. ನಾಡಿನ ಸುಪ್ರಸಿದ್ಧ ಅರ್ಥಧಾರಿ ಕಲಾವಿದರಾಗಿರುವ ರಾಧಾಕೃಷ್ಣ ಕಲ್ಚಾರರು ಉಪನ್ಯಾಸಕ, ಅಂಕಣಕಾರ, ಸಾಹಿತಿ, ವಿಮರ್ಶಕ, ಭಾಷಣಕಾರ ಹೀಗೆ 10 ಹಲವು ರಂಗಗಳಲ್ಲಿ ತೊಡಗಿಸಿಕೊಂಡ ಅನನ್ಯ ಸಾಧಕ. ಕೂಡುಮನೆ ಕಾದಂಬರಿ, ಅವರವರ ದಾರಿ ಕಥಾ ಸಂಕಲನ, ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಇವರ ಕೃತಿಗಳು. ಜೊತೆಗೆ ತರಂಗ, ಉತ್ಥಾನ ನಿಯತಕಾಲಿಕೆಗಳಲ್ಲಿ ಅಂಕಣಕಾರರಾಗಿದ್ದಾರೆ. ಸದ್ಯ ಹೊಸದಿಗಂತ ಪತ್ರಿಕೆಯಲ್ಲಿ ಆಲೋಚನ ಹಾಗೂ ತುಷಾರ ಪತ್ರಿಕೆಯಲ್ಲಿ ಉಲಿಯಾ ಉಯ್ಯಾಲೆ ಅಂಕಣದ ಲೇಖಕರಾಗಿದ್ದಾರೆ. ಕುಮಾರಿ ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರದವರು. ಕಾಲೇಜು ದಿನಗಳಿಂದಲೇ ರಾಷ್ಟ್ರದ ಪರ ಧ್ವನಿಯೆತ್ತಿದ ಧೈರ್ಯವಂತೆ. ಕೋವಿಡ್ ಸಂದರ್ಭದಲ್ಲಿ ಭಾರತದ ಅತ್ಯುತ್ತಮ ನಿರ್ವಹಣೆಯ ಕುರಿತು ಮುಕ್ತವಾಗಿ ಹಂಚಿಕೊಂಡ ತನ್ನ ಅಭಿಪ್ರಾಯದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದದ್ದಲ್ಲದೆ ಅದುವೇ ಪತ್ರಿಕಾ ರಂಗಕ್ಕೆ ತೆರೆದುಕೊಳ್ಳಲು ಸಹಕಾರಿಯಾಯಿತು. ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ನಲ್ಲಿ ಕಳೆದ 4 ವರ್ಷಗಳಿಂದ ಯುವ ಜನತೆಗೆ ದೇಶ, ಧರ್ಮ, ಸಂಸ್ಕೃತಿಯ ಕುರಿತು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಸ್ಪಾಟ್ಲೈಟ್ ಕಾರ್ಯಕ್ರಮದ ಮೂಲಕ ಈ ನಾಡಿನ ಅಸ್ಮಿತೆಯನ್ನು ವಿರೋಧಿಸುವವರ ಮುಖವಾಡವನ್ನು ಕಳಚಿ ಬೆಳಕಿಗೆ ಬರುವಂತೆ ಮಾಡಿದ್ದಾರೆ. ನಿರ್ಭೀತಿಯಿಂದ ಇತಿಹಾಸದ ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ. ಸನಾತನ ಪಾಡ್ಕಾಸ್ಟ್ ಮೂಲಕ ಯುವ ಪೀಳಿಗೆಗೆ ಸನಾತನ ಧರ್ಮವನ್ನು ಪರಿಚಯಿಸುವ ಸಂದರ್ಶನಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಸಂಸ್ಕೃತ ಶ್ಲೋಕಗಳನ್ನು ಅರ್ಥಸಹಿತ ಕನ್ನಡದಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಹಿಂದೂ ಧರ್ಮದ ಪರ ಗಟ್ಟಿ ದನಿಯಾಗಿ ರೂಪುಗೊಳ್ಳುತ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅಯೋಧ್ಯೆಯಿಂದಲೇ ವರದಿ ಮಾಡಿದ್ದಲ್ಲದೆ ಮಹಾಕುಂಭಮೇಳದ ಸಂದರ್ಭದಲ್ಲಿ 30 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲೇ ಇದ್ದು ಹಿಂದೂ ಧರ್ಮದ ಮಹತ್ವವನ್ನು ವೈವಿಧ್ಯಮಯವಾಗಿ ತನ್ನದೇ ಶೈಲಿಯಲ್ಲಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ಪತ್ರಿಕೋದ್ಯಮ ಪ್ರಶಸ್ತಿ ಶ್ರೀ ರಾಮು ಪಾಟೀಲ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಹಿರಿಯರವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಹಿರಿಯರು ಅವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ
ತೀತಾ ಶರ್ಮಾ ಪತ್ರಿಕೋದ್ಯಮ ಪ್ರಶಸ್ತಿಯ ಪುರಸ್ಕೃತರಾದಂತಹ ಶ್ರೀ ರವಿ ಹೆಗಡೆ ಅವರು ವೇದಿಕೆಗೆ ಬಂದು ನಂತರದಲ್ಲಿ ಅನೇಕ ಗಣ್ಯಮಾನರು ನೀಡಿದ ಕೊಡುಗೆಗಳೇನು ಅಂತ ಅದನ್ನೆಲ್ಲ ಕೇಳ್ತಿರುವಾಗ ನಮ್ಮ ಇವತ್ತಿನ ಪತ್ರಕರ್ತರ ಬಗ್ಗೆ ಜನ ಮಾತಾಡ್ತಿರೋದನ್ನು ನಾನು ತುಲನಾತ್ಮಕವಾಗಿ ನೋಡ್ತಾ ಇದ್ದೆ. ಇವತ್ತು ಮಾಧ್ಯಮದವರು ಅಂತಂದ್ರೆ TRPಗಾಗಿ ಏನಾದರೂ ಮಾಡ್ತಾರೆ, ಗಂಡ ಹೆಂಡತಿ ಜಗಳವನ್ನ ಇಲ್ಲದೆ ಹೋದ್ರೂ ಹುಟ್ಟು ಹಾಕಿ ಇನ್ನೊಂದಿಷ್ಟೇನೋ ಒಂದು ಮಾಡ್ತಾರೆ. ಸಮಾಜದಲ್ಲಿರುವಂಥ ಋಣಾತ್ಮಕ ಅಥವಾ ಕ್ರೈಮ್ ಮುಂತಾದಂತಹ ವಿಷಯಗಳನ್ನೇ ಅದನ್ನ ದೊಡ್ಡದಾಗಿ ವಿಜೃಂಭಣೆ ಮಾಡಿ ತಮ್ಮ ಬೇಳೆಯನ್ನು ಬಯಸ್ಕೋತಾರೆ. ಈ ತರ ಟೀಕೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವತ್ತು ನಮ್ಮನ್ನ ಕರೆದು ನೀವು ಸನ್ಮಾನ ಮಾಡಿದ್ದೀರಿ ಅಂತಂದ್ರೆ ಬಹಳ ಸಂತೋಷ ಆಗ್ತಾ ಇದೆ. ನಾವು ಅಂದ್ರೆ ಎಲ್ಲರೂ ಟೀಕೆ ಮಾಡ್ತಿರುವಾಗ ನಮ್ಮನ್ನ ನೀವು ಸನ್ಮಾನ ಮಾಡ್ತಿದ್ರಿ ಅಂದ್ರೆ ನಾವು ಏನೋ ಒಂದು ಒಳ್ಳೇದು ಮಾಡಿರ್ಬೋದು ಅನ್ನುವ ದಾರಿಯಲ್ಲಿ ಹೋಗ್ತಿದ್ದೀವಿ ಅನ್ನುವಂತ ಒಂದು ರೀತಿಯಾದಂತಹ ದಿಕ್ಸೂಚಿಯನ್ನ ತೋರಿಸಿದಿರಿ ಅಂತ ಬಹಳ ಸಮಾಧಾನ ಆಗ್ತಾ ಇದೆ. ನಿಜ ಅಂದ್ರೆ ಪತ್ರಿಕೋದ್ಯಮ ಆರಂಭದಲ್ಲಿ ಅದಕ್ಕೆ ರಾಷ್ಟ್ರದ ಸ್ವಾತಂತ್ರ್ಯನ ಪಡೆಯುವಂಥದ್ದೇ ಒಂದು ಧ್ಯೇಯ ಆಗಿತ್ತು. ಸ್ವಾತಂತ್ರ್ಯ ಪಡೆದ ನಂತರ ರಾಷ್ಟ್ರ ನಿರ್ಮಾಣವೇ ಅದು ಧ್ಯೇಯ ಆಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಮೀರಿದಂಥ ವಾಣಿಜ್ಯಕರಣನೇ ಧ್ಯೇಯ ಆಗಿದೆ. ಬಿಸ್ನೆಸ್ ಪತ್ರಿಕೋದ್ಯಮ ಅನ್ನುವಂಥದ್ದು ಇವತ್ತು ಸಂಪೂರ್ಣವಾಗಿ ಒಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ. ಅದನ್ನ ನಾವು ತಳ್ಳಾಕೋಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ವಾಣಿಜ್ಯಕರಣವನ್ನ ಬಿಟ್ಟು ಪತ್ರಿಕೋದ್ಯಮ ಉಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತಿನ ವಾಣಿಜ್ಯೀಕರಣದ ಆ ಚೌಕಟ್ಟಿನಲ್ಲೇ ನಾವು ಕೆಲಸವನ್ನು ಮಾಡಬೇಕಾದಂತಹ ವ್ಯವಸ್ಥೆ ಮತ್ತು ಅನಿವಾರ್ಯತೆ ಎರಡೂ ಇದೆ. ಹಾಗಂತ ಪತ್ರಿಕೋದ್ಯಮದ ಮೂಲ ಉದ್ದೇಶ ಏನಿದೆ, ರಾಷ್ಟ್ರಧರ್ಮ, ಅದರಲ್ಲಿ ನಾವು ಯಾವುದೇ ರೀತಿಯಾದಂತಹ ರಾಜಿಯನ್ನು ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ. ಸಮಾಜದ ಒಳಿತು ಹಾಗೂ ರಾಷ್ಟ್ರಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ರಾಜಿಯನ್ನು ಮಾಡ್ಕೊಳ್ಬೇಕಾದಂತಹ ಅಗತ್ಯ ಖಂಡಿತವಾಗೂ ಇಲ್ಲ. ಅದನ್ನ ಇಟ್ಕೊಂಡು ಕೂಡ ನಾವು ವಾಣಿಜ್ಯ ಈ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಅಂತ ನಾವು ಇವತ್ತು ನಮ್ಮ ಅನೇಕ ಕಾರ್ಯಗಳ ಮೂಲಕ ತೋರಿಸ್ಕೊಟ್ಟಿದ್ದೀವಿ. ಆ ದಿಸೆಯಲ್ಲಿ ನನ್ನ ಸುದ್ದಿ ಸಂಸ್ಥೆ ನನಗೆ ನೀಡಿರುವಂತಹ ಅವಕಾಶಗಳು, ಸುದ್ದಿ ಸಂಸ್ಥೆಗೆ ಕೂಡ ನಾನು ಆಭಾರಿಯಾಗಿದ್ದೇನೆ. ಹೆಸರಿನ ಜೊತೆಯಲ್ಲಿ ಅಥವಾ ಇವತ್ತು ಖಾದ್ರಿ ಶಾಮಣ್ಣ ಅವರು ಕೂತಿದ್ದಂತಹ ಒಂದು ಸಂಪಾದಕರ ಕುರ್ಚಿಯಲ್ಲಿ ಕೂತಾಗ ಅಥವಾ ಹಿಂದೆ ಶಾಮರಾಯರ ಜೊತೆಗೆ ಕೆಲಸ ಮಾಡಿರುವಾಗ ಅವರಿಂದ ಅಪಾಯಿಂಟ್ ಆದಂಥ ವ್ಯಕ್ತಿ ನಾನು, ಅವ್ರದ್ದೇ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಅವರ ಹೆಸರಿನ ಜೊತೆ ನನ್ನ ಹೆಸರು ತಳಕು ಹಾಡ್ಕೊಂಡಾಗ ಒಂದು ರೀತಿಯಿಂದ ಪುಳಕ ಆಗುವಂಥದ್ದು ಸಹಜ. ಅದ್ರ ಜೊತೆಯಲ್ಲಿ ಅವರ ಆದರ್ಶಗಳು, ಅವರು ಮಾಡಿದಂತಹ ಒಂದು ರೀತಿಯಂಥ ಸಾಧನೆಗಳು ನಮಗೆ ಇನ್ನಷ್ಟು ನೆನಪಾಗಿ ಆ ದೃಷ್ಟಿಯಲ್ಲಿ ಹೋಗ್ತಾ ಇರಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಹೆಚ್ಚಿದ ಕೂಡ ನಿಜ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿದ್ದಂಥ ನಮ್ಮ ಹಿರಿಯರಾದ ಸುಧೀರ್ ಅವರೇ, ಶ್ರೀಧರ್ ಅವರೇ, ಸಭೆಯಲ್ಲೆಲ್ಲ ಇರ್ತಕ್ಕಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪ್ಲಸ್ ನಮ್ಮ ಜೊತೆ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಪತ್ರಕರ್ತರೇ, ಹಿರಿಯರೇ, ನಿಮಗೂ ಅಭಿನಂದನೆಗಳು. ಮೊಟ್ಟ ಮೊದಲನೇದಾಗಿ MV ಕಾಮತ್ ಅಂತ ಪತ್ರಿಕೋದ್ಯಮದ ದಿಗ್ಗಜರ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ನೀಡಿದ ವಿಶ್ವ ಸಂವಾದ ಕೇಂದ್ರಕ್ಕೆ ತುಂಬಾ ಧನ್ಯವಾದಗಳು. ಮತ್ತು ಈ ಸಮಯದಲ್ಲಿ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟು ಬೆಳೆಸಿ ಇಷ್ಟು ವರ್ಷ ಇದು ಮಾಡಿದ ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಸಂಸ್ಥೆನೂ ನೆನೆಸ್ಕೊಂತೀನಿ ನಾನು. ಆವಾಗಲೇ ಸುಧೀರ್ ಅವರು, ರವಿ ಅವರು ಮೆನ್ಷನ್ ಮಾಡ್ತಾ ಇದ್ರು ಪತ್ರಿಕೋದ್ಯಮ ನಡೆದು ಬಂದ ದಾರಿ ಬಗ್ಗೆ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಸಮಯದಲ್ಲಿ, ಸ್ವಾತಂತ್ರ್ಯ ಆದ್ಮೇಲೆ ಏನಂತ. ಪತ್ರಿಕೋದ್ಯಮದ ಮೋಡ್ ಚೇಂಜ್ ಆಗಿರ್ಬೋದು, ದ ಮೋಡ್ ಆಫ್ ಕಮ್ಯುನಿಕೇಶನ್ ಇಟ್ ಮೈಟ್ ಹ್ಯಾವ್ ಬಿಕಮ್ ಮೋರ್ ಇಂಡಸ್ಟ್ರಿಯಲ್ ಆರ್ ಕಮರ್ಷಿಯಲ್ ವಾಟ್ ಎವರ್. ಪತ್ರಕರ್ತನಾಗಿ ಯಾವಾಗ್ಲೂ ನಮ್ಗೆ ಸಮಾಜದ ಒಳಿತು, ರಾಷ್ಟ್ರದ ಒಳಿತೇ ಇರುತ್ತೆ. ಪತ್ರಿಕೋದ್ಯಮದ ಮೋಡ್ ಚೇಂಜ್ ಆಗಿರ್ಬೋದು, ಪತ್ರಿಕೋದ್ಯಮದ ವ್ಯವಹಾರದ ಬದಲಾವಣೆ ಆಗಿರ್ಬೋದಾಗ ಪತ್ರಕರ್ತನಾಗಿ ನಮಗೆ ಯಾವಾಗ್ಲೂ ಅದೇ ತೊಳಿತಾ ಇರುತ್ತೆ. ಅದೇ ಮಾಡ್ಕೊಂಡೇ ಇರ್ತೀವಿ ನಾವು. ಪತ್ರಕರ್ತರಾಗಿ ನಮ್ಮ ಹತ್ರ ಅದೇ ಇರುತ್ತೆ. ಯಾವಾಗ್ಲೂ ಇಂಥ ಒಂದು ಪ್ರಶಸ್ತಿ ಸಿಕ್ಕಾಗ, ಎನಿ ಪ್ರಶಸ್ತಿ, ಎನಿ ಅವಾರ್ಡ್ ಇಸ್ ವಿ ಬಿಲೀವ್ ಇಟ್ಸ್ ರೆಕಗ್ನಿಷನ್ ಆಫ್ ವರ್ಕ್. ಅದು ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡ್ತೀವಿ, ಅದನ್ನ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ. ಅದನ್ನ ಮಾಡಕ್ಕೆ ಒಂದು ಎಚ್ಚರಿಕೆ ಮತ್ತೆ ಒಂದು ಇದು ಅಂತ ಅನ್ಕೊಂಡಿದ್ದೀನಿ ನಾನು. ಒಂದೇ ಒಂದು ಇದು ಹೇಳಿ, ಪತ್ರಕರ್ತರಲ್ಲಿ ಯಾವಾಗ
ಯಾವಾಗಲೂ ಸಮಾಜದ ಬಗ್ಗೆ ಯಾವ ತರ ತುಳಿತಾ ಇರುತ್ತೆ ಅಂತ. ನಾನು ಎಕ್ಸ್ಪ್ರೆಸ್ ಅಲ್ಲೇ ಸ್ಟಾರ್ಟ್ ಮಾಡಿದೆ, 97 ಇಂದ ಎಕ್ಸ್ಪ್ರೆಸ್ ಅಲ್ಲೇ ಇದ್ದೆ ಯಾವಾಗಲೂ. 2012 ಅಲ್ಲಿ ತಲೆಯಲ್ಲಿ ಏನೋ ಬಂದ್ಬಿಡ್ತು, ಸ್ವಲ್ಪ ಪತ್ರಿಕೋದ್ಯಮದಲ್ಲಿ ಅಷ್ಟು ಜಾಸ್ತಿ ದುಡ್ಡಿಲ್ಲ, ಸ್ವಲ್ಪ ದುಡ್ಡು ಮಾಡೋಣ ಅಂತ ಮಿಡ್ಲ್ ಈಸ್ಟ್ ಹೋಗೋಣ ಅಂತ ಒಮಾನ್ಗೆ ಹೋದೆ. ಮಸ್ಕತ್ ಒಮಾನ್ ಅಲ್ಲಿ ಅಲ್ಲೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಕೆಲಸ ಮಾಡ್ತಿರ್ಬೇಕು, ಅದ್ರ ಕೆಲಸ ಚೆನ್ನಾಗಿತ್ತು, ದುಡ್ಡು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಪತ್ರಕರ್ತರ ಮನಸ್ಸಲ್ಲಿ ಏನಿರುತ್ತೆ ಅಂತ ಒಂದ್ 3-4 ತಿಂಗಳಾದ್ಮೇಲೆ ಅನಿಸ್ತಾ ಇತ್ತು, ಏನ್ ಮಾಡ್ತಾ ಇದ್ದೀನಿ ನಾನು ಅಂತ. ಅದು ಯಾವಾಗ್ಲೂ ಒಂದು ಜರ್ನಲಿಸ್ಟ್, ಒಂದು ಪತ್ರಕರ್ತರ ಮನಸ್ಸಲ್ಲಿರುತ್ತೆ, ನಾನ್ ಮಾಡ್ತಿರೋ ಕೆಲಸದಿಂದ ನನ್ನ ಸಮಾಜಕ್ಕೆ ಏನಾದ್ರು ಒಳ್ಳೇದಾಗ್ತಾ ಇದೆಯಾ, ಅಥವಾ ಅದ್ರಲ್ಲಿ ಬದಲಾವಣೆ ತರ ಕಡೆಯಿಂದ ಆಗ್ತಾ ಇದೆಯಾ, ನಾನು ಮಾಡ್ತಾ ಇದ್ದೀನಿ ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಅದಾದ ತಕ್ಷಣ ಮತ್ತೆ ವಾಪಸ್ ಬಂದು ಸೇಮ್ ನನ್ನ ಎಕ್ಸ್ಪ್ರೆಸ್ಗೆ ವಾಪಸ್ ಬಂದೆ ಸರ್. ನಾನು ಮತ್ತೆ ಎಕ್ಸ್ಪ್ರೆಸ್ಗೆ ವಾಪಸ್ ಬಂದು ಮತ್ತೆ ಅದನ್ನೇ ಕೆಲಸ ಮಾಡ್ತೀನಿ. ಸೊ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವಾಗ್ಲೂ ಪತ್ರಕರ್ತರಲ್ಲಿ ಆ ತುಡಿತ ಇರಬೇಕು. ಆವಾಗ್ಲೇ ಈ ಸಭೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪತ್ರಿಕೋದ್ಯಮ ಯಾವ ತರ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತಿದ್ವು. ಈಗ ಕಾಂಪಿಟೇಷನ್ ಏನು ಅಂದ್ರೆ ರವಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಯಾವ ತರ ಬದಲಾವಣೆ ಆಯ್ತು, ಕಮ್ಯುನಿಕೇಶನ್ ಬಂದು ಅಂತ. ಈ ಕಾಂಪಿಟೇಷನ್ ಈಗ ನಾನು ಫಸ್ಟ್ ಇರ್ಬೇಕಾ, ನಾನು ಕರೆಕ್ಟ್ ಆಗಿರ್ಬೇಕಂತ. ಸಮ್ ಆರ್ಗನೈಸೇಷನ್ಸ್ ವಾಂಟ್ ಟು ಬಿ ಫಸ್ಟ್, ಸಮ್ ಆರ್ಗನೈಸೇಷನ್ ವಾಂಟ್ ಟು ಬಿ ಕರೆಕ್ಟ್. ಅದು ಬ್ಯಾಲೆನ್ಸಿಂಗ್ ಇದೆ ಅಲ್ವಾ, ಅದೇ ಕಷ್ಟ ಅಂತ. ಇವತ್ತು ಪ್ರಿಂಟ್ ಅಲ್ಲಿ ಅದು ಇನ್ನೂ ಉಳ್ಕೊಂಡಿದೆ ಅಂತ. although we are little late but we want to be right. ನಮಗೆ ನಮ್ಮ ಸಮಾಜಕ್ಕೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ. ಮತ್ತೊಂದ್ಸರಿ ವಿಶ್ವ ಸಂವಾದ ಕೇಂದ್ರಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳಿ ತುಂಬಾ ಥ್ಯಾಂಕ್ ಯು.